ಸ್ವಾಗತ ಸ್ನೇಹಿತರೆ. ಅರ್ಧ kg ಮೈದಾ ಎತ್ಕೊಂಡು ಜಲ್ಡಿ ಹಿಡ್ಕೊಂಬಂದಿದ್ದೀನಿ. ಬಾದುಷಾ ಮಾಡೋಣ. 1 ಟೀ ಸ್ಪೂನ್ ಅಷ್ಟು ರವೆ, ಚಿಕ್ಕ ಬಟ್ಲಿದು. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ, ಅಡುಗೆ ಸೋಡಾ ಒಂದು ಸ್ವಲ್ಪ, ಏನೋ ಇದ್ದರೆ ಏನೇನೋ ಹಾಕ್ಕೊಬೋದು. ಇಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ಅಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಪ್ಪ, ನೀರು, ಸೋಡಾ. ಈ ಥರ ಆಗಿರಬೇಕು. ತಿರ್ಗಿ ಇವಾಗ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋಣ. ಬಾದುಷಾಗೆ ಎಷ್ಟು ಬೇಕು ಅಷ್ಟೊಂದು ನೋಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಹೊತ್ತು ಮುಚ್ಚಿಕ್ಕೆ ಬಿಡಬೇಕು, ಒಂದು 1/4 ಅವರ್ 20 ನಿಮಿಷ. ಅರ್ಧ kg ಸಕ್ಕರೆ ಎತ್ಕೊಂಡಿದ್ದೀನಿ ಪಾಕ ಮಾಡೋಕ್ಕೆ. ಬಾದುಷಾಗೆ ನೀರು ಹಾಕ್ಕೊಂಡೆ 1 ಗ್ಲಾಸು. ಸಕ್ಕರೆ ಮುಳುಗೋ ಅಷ್ಟು ಹಾಕಬೇಕು ನೀರು. ಸ್ಪೂನ್ ತಿರುಗಿಸ್ಕೊಡ್ತಾ ಇರಬೇಕು ಕೈ. ಆಗ್ತಾ ಐತೆ ಸ್ವಲ್ಪ ಕಲರ್. ಪಾಕ ರೆಡಿ ಆಯಿತು. ಸ್ವಲ್ಪ ಏಲಕ್ಕಿ ಕಾಯಿ ಶುಂಠಿ ನೋಡಿದ ತಕ್ಷಣ ಟೀ ಕುಡಿಬೇಕು ಅನಿಸ್ತೈತೆ. ತಣ್ಣಗಾದ್ಮೇಲೆ ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡಬೇಕು. ಪಾಕಕ್ಕೆ ಹಂಗೆ ಹಿಂಡಿದ್ರೆ ಕಲ್ಸಕ್ಕರೆ ಥರ ಆಗಲ್ಲ. ಪಾಕ ಹಿಂಗೆ ಇರ್ತೈತೆ, ನೀರಂಗೆ. ತಿರ್ಗಾ ಒಂದ್ಸಲಿ ಒಂದ್ಸಲಿ ಹಿಟ್ಟನ್ನ ಈ ಥರ ಚಿಕ್ಕದಾಗಿ ಉಂಡೆ ಮಾಡಿ ಬಾದುಷಾ ಥರ ಮಾಡಿ ಹಾಕೋದು. ಈ ಥರ ಎಲ್ಲ ಉಂಡೆಗಳು ಹಾಕ್ಕೊಂಡು ಈ ಥರ ಗುಂಡಿಗೆ ಮಾಡಬೇಕು. ಈ ಥರ ಎಲ್ಲ ಮಾಡಿಕ್ಕೋಬೇಕು. ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಕರ್ಕೊಬೇಕು. ಎಣ್ಣೆ ಕಾದಿದೆ, ಹಾಕ್ತಾಯಿದ್ದೀನಿ. ಚಿಕ್ಕ ಉರಿನಲ್ಲೇ ಬೇಯಿಸ್ಕೊಬೇಕು. ಇದ್ರ ಒಳಗಡೆ ಎಲ್ಲ ಹಿಟ್ಟಿಟ್ಟಾಗೆ ಇರ್ತೈತೆ. ಸಣ್ಣ ಉರಿನಲ್ಲೇ ಬೇಯಿಸ್ಕೊಬೇಕು. ಅವೇ ಮೇಲಕ್ಕೆ ಎದ್ದೇಳ್ತವೆ. ಕೈ ಆಡಿಸ್ಬಾರ್ದು ಜಾಸ್ತಿ, ಹಿಂಗೆ ಅನ್ಬೇಕಷ್ಟೇ, ಎತ್ತಬಾರ್ದು. ಅವಷ್ಟಕ್ಕವೇ ಮೇಲೆ ಎದ್ದಿದ್ದಾವೆ, ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ. ಇವಾಗ ಇಲ್ಲೇ ಮಡ್ಕೊಂಡಿದ್ದೀನಿ, ಪಾಕ ಹಾಕ್ತೀನಿ ಅದಕ್ಕೆ. ಬಿಸಿನೇ ಹಾಕಿದ್ರೆ ಚೆನ್ನಾಗಿ ಹೀರ್ಕೊಂತೈತೆ. ಒಂದು 1 ಅವರ್ ಅರ್ಧ ಗಂಟೆ ಬಿಟ್ಬಿಡ್ಬೇಕು ಇದರಲ್ಲೇ. ಸ್ನೇಹಿತರೆ, ನನ್ನ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್, ಲೈಕ್ ಮಾಡಿ. ಧನ್ಯವಾದಗಳು.